ಸೇನಾಧೀಶ್ವರನಾದ ಯೆಹೋವ ದೇವರೇ, ನನ್ನ ಮೊರೆಯನ್ನು ಕೇಳು, ಯಾಕೋಬ್ಯರ ದೇವರೇ ಕಿವಿಗೊಡು ಅನ್ನುತ್ತಾರೆ. ಬುಧವಾರ 30 ಜುಲೈ 2025 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ದಾನಿಯೇಲನು 2ನೇ ಅಧ್ಯಾಯದ 49ನೇ ವಚನ. ದಾನಿಯೇಲನು ಬಿನ್ನಹ ಮಾಡಲು ರಾಜನು ಶಡ್ರಾಕ್, ಮೇಷಕ್, ಅಬೇದ್ನೆಗೋ ಎಂಬುವವರಿಗೆ ಬಾಬೆಲ್ ಸಂಸ್ಥಾನದ ಕಾರ್ಯಭಾರವನ್ನು ವಹಿಸಿದನು. ದಾನಿಯೇಲನು ಅರಮನೆಯಲ್ಲಿ ನಿಂತನು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ದೇವರು ಅದ್ಭುತ ಕಾರ್ಯವನ್ನು ಮಾಡುತ್ತಿರುವಾಗ ನಮ್ಮೊಂದಿಗೆ ಇದ್ದಂಥವರನ್ನು ಎಂದಿಗೂ ಮರೆಯಬಾರದು. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಎಂದಿಗೂ ಮಿತ್ರರನ್ನು ಮರೆಯಬಾರದು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ದಾನಿಯೇಲನು ಅರಸನಾದಂಥ ನೆಬೂಕದ್ನೆಚ್ಚರನ ಕನಸನ್ನು ತಿಳಿಸಿದ್ದು. ನೆಬೂಕದ್ನೆಚ್ಚರ ಅರಸನು ಒಂದು ಕನಸನ್ನು ಕಂಡನು. ವಿಚಿತ್ರವಾದಂಥ ಸ್ಥಿತಿ. ಆದರೆ ಅರಸನು ಅವರಲ್ಲಿದ್ದಂಥ ಎಲ್ಲ ಜ್ಞಾನಿಗಳಿಗೆ ಕೇಳಿಕೊಂಡದ್ದೇನೆಂದರೆ, ಆ ಕನಸನ್ನು ತಿಳಿಸಬೇಕು, ಅದರ ಅರ್ಥ ತಿಳಿಸಬೇಕು. ಅಷ್ಟು ಮಾತ್ರವಲ್ಲ, ಆ ಕನಸೆ ಏನೆಂದು ಹೇಳಬೇಕೆಂಬುದಾಗಿ. ಅದಕ್ಕೆ ಅಲ್ಲಿದ್ದಂಥ ಜ್ಞಾನಿಗಳು ಕನಸಿನ ಅರ್ಥ ತಿಳಿಸಬಹುದು, ಆದರೆ ಕನಸೇನು ಎಂಬುದಾಗಿ ತಿಳಿಸಲಿಕ್ಕೂ ಯಾರಿಗೂ ಸಾಧ್ಯ ಇಲ್ಲ. ಯಾಕಂದರೆ ಅದು ಯಾವ ಮನುಷ್ಯನಿಗೂ ಸಾಧ್ಯವೇ ಇಲ್ಲ ಎಂಬುದಾಗಿ ಎಲ್ಲರೂ ಹೇಳಿದರು. ಆದರೆ ಅರಸನು ಬಹಳ ಕೋಪಗೊಂಡನು, ಅವರೆಲ್ಲರನ್ನು ನಾಶ ಮಾಡಬೇಕೆಂಬುದಾಗಿದ್ದನು. ಆದರೆ ರಾಣಿ ಹೇಳಿದಂತೆ ದಾನಿಯೇಲನನ್ನು ಕರೆಸುವಾಗ ದಾನಿಯೇಲನು ದೇವರಲ್ಲಿ ಪ್ರಾರ್ಥಿಸಿ, ದೇವರು ತಾನೇ ಆ ಕನಸನ್ನು ತಿಳಿಸಿ ಅದರ ಅರ್ಥವನ್ನು ತಿಳಿಸಿದನು. ಇದನ್ನು ದಾನಿಯೇಲನು ಅರಸನಿಗೆ ತಿಳಿಸುವಾಗ ಅರಸನು ಬಹಳ ಸಂತೋಷಗೊಂಡು, ದಾನಿಯೇಲ ದೇವರೇ ದೇವರೆಂಬುದಾಗಿ ದೇವರನ್ನು ಮಹಿಮೆ ಪಡಿಸಿದನು. ಅಷ್ಟು ಮಾತ್ರವಲ್ಲದೆ ದಾನಿಯೇಲನಿಗೆ ಉನ್ನತವಾದಂಥ ಪದವಿಯನ್ನು ಕೊಟ್ಟನು. ಆ ಸಂದರ್ಭದಲ್ಲಿ ದಾನಿಯೇಲನು ಶಾದ್ರಕ್, ಮೇಷಕ್, ಅಬೇದ್ನೆಗೋ ಎಂಬ ತನ್ನ ಮಿತ್ರರನ್ನು ಮರೆಯದೆ ಅವರಿಗೋಸ್ಕರವಾಗಿ ಅರಸನನ್ನು ಬೇಡಿಕೊಂಡನು. ಆಗ ಅರಸನು ಅವರಿಗೂ ಒಳ್ಳೆ ಸ್ಥಾನಗಳನ್ನು ಕೊಟ್ಟನು. ಕರ್ತನಲ್ಲಿ ಪ್ರಿಯರೇ, ನಮ್ಮ ಜೀವನದಲ್ಲಿ ನಾವು ಉನ್ನತ ಪದವಿಗೆ ಏರಿಸಲ್ಪಡುವಂಥ ಸಮಯದಲ್ಲಿ ಖಂಡಿತವಾಗಿಯೂ ನಾವು ನಮ್ಮನ್ನು ಮಾತ್ರ ನೆನೆಸಿಕೊಂಡು ದೇವರಿಗೆ ಸ್ತೋತ್ರ ಹೇಳ್ತೇವೆ. ಆದರೆ ನಮ್ಮೊಂದಿಗಿದ್ದಂಥವರು, ನಮ್ಮ ಮಿತ್ರರಿಗೆ ನಾವು ಕೇಳುವಂಥ ಪರಿಸ್ಥಿತಿ ಇರುವುದಿಲ್ಲ. ಆದರೆ ದಾನಿಯೇಲನು ಮೊದಲು ಮಾಡಿದಂಥದ್ದು ತನ್ನ ಮಿತ್ರರಿಗೋಸ್ಕರವಾಗಿ ಕೇಳಿಕೊಂಡನು. ನಾವು ಮೇಲೇರುವುದು, ಉನ್ನತ ಸ್ಥಾನಕ್ಕೆ ಹೋಗುವಂಥದ್ದು ಮಾತ್ರ ಮುಖ್ಯವಲ್ಲ, ನಮ್ಮೊಂದಿಗೆ ಇರುವಂಥವರನ್ನು ಕೂಡ ನೆನಪಿಗೆ ತಂದುಕೊಂಡು ಅವರಿಗೆ ಒಳ್ಳೆ ಕಾರ್ಯಗಳನ್ನು ಮಾಡಬೇಕು. ಕರ್ತನಲ್ಲಿ ಪ್ರಿಯರೇ, ನಾವು ನಮ್ಮವರು ಕೂಡ ಬೆಳೆಯಬೇಕೆಂಬಂಥ ಮನಸ್ಥಿತಿಯಲ್ಲಿದ್ದು ಎಲ್ಲರಿಗೋಸ್ಕರವಾಗಿ ಒಳ್ಳೆಯದನ್ನು ಮಾಡೋಣ. ಕರ್ತನೆ ದಯಾಮಯ ಸ್ವಾಮಿ, ನಾವು ಇತರರನ್ನು ಉನ್ನತ ಸ್ಥಿತಿಗೆ ನಡೆಸಲು ನಮಗೆ ಬೇಕಾದಂಥ ಬಲವನ್ನು, ಜ್ಞಾನವನ್ನು ಕೊಡು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.